ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಮೊದಲಿನ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರಗದ ಸಂಭ್ರಮ ಜೋರಾಗಿದೆ. ರಥಕ್ಕೆ ಕಳಶ ಇಡುವ ಮೂಲಕ ವಿಧಿವಿಧಾನಗಳು ಆರಂಭವಾಗಿದೆ. ಸಂಪಂಗಿ ಕೆರೆಯಿಂದ ಹಸಿ ಕರಗವನ್ನು ತಂದಿದ್ದಾರೆ ಜ್ಞಾನೇಂದ್ರ ಸ್ವಾಮಿ. ಐತಿಹಾಸಿಕ ಕರಗಕ್ಕೆ ವಿಧಿವಿಧಾನದ ಮುಖಾಂತರವಾಗಿ ಎಲ್ಲಾ ಪೂಜಾ ವಿಧಿವಿಧಾನದ ಮುಖಾಂತರವಾಗಿ ಕರಗವನ್ನ ತಂದಿರುವಂತದ್ದು. ಸಂಪಂಗಿ ಕೆರೆಯ ಶಕ್ತಿ ಪೀಠದಿಂದ ಹಸಿ ಕರಗವನ್ನ ತಂದಿದ್ದಾರೆ ಸ್ವಾಮಿ. ಪ್ರಕೃತಿ ಮುಖಾಂತರವಾಗಿ ಭೂಮಿಗೆ ಬಂದಿದ್ದಾಳೆ ದ್ರೌಪದಿ ದೇವಿ. ಹಸಿ ಕರಗದ ಮೂಲಕ ಭಕ್ತರಿಗೆ ದ್ರೌಪದಿ ದೇವಿ ದರ್ಶನವನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನ ಐತಿಹಾಸಿಕ ಕರಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ರಾತ್ರಿಯ ಸಂದರ್ಭದಲ್ಲಿ ದ್ರೌಪದಮ್ಮನ ಕರಗವನ್ನ ಹೊತ್ತು ಮಧ್ಯರಾತ್ರಿ ಆ ದ್ರೌಪದಿಯನ್ನ ಕರೆತರುವಂತಹ ಸನ್ನಿವೇಶವನ್ನ ನೋಡೋದಕ್ಕೂ ಕೂಡ ಮೈ ಜುಮ್ಮನ್ನುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಕರಗ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಇಡೀ ಜನಸ್ತೋಮವೇ ನೆರೆದಿರುತ್ತೆ. ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕರಗ ಮಹೋತ್ಸವ ಆರಂಭ ಆಗಿದೆ. ಸಂಪಂಗಿ ಕೆರೆಯಿಂದ ಹಸಿ ಕರಗವನ್ನ ತರಲಾಗುತ್ತೆ. ಅದನ್ನ ತೆಗೆದುಕೊಂಡು ಬಂದು ದ್ರೌಪದಮ್ಮನಿಗೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ವಿಧಿವಿಧಾನಗಳ ಮುಖಾಂತರವಾಗಿ ಕರಗದ ಸಂಭ್ರಮ ಜೋರಾಗಿದೆ. ತಿಗಳರ ಸಮುದಾಯದಿಂದ ಈ ದ್ರೌಪದಮ್ಮನ ಕರಗವನ್ನ ಹೊತ್ತು ಮೆರವಣಿಗೆ ಮಾಡಲಾಗುತ್ತೆ. ಇದನ್ನ ನೋಡೋದಕ್ಕೆ ಸಾಕಷ್ಟು ಜನ ಕಣ್ತುಂಬಿ ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ರಥಕ್ಕೆ ಪೂಜೆಯನ್ನ ಮಾಡಿ ವಿಧಿವಿಧಾನಗಳನ್ನ ಮುಗಿಸಿ ಬೆಳಗ್ಗೆ ಮಧ್ಯರಾತ್ರಿಯಿಂದಲೇ ಆರಂಭ ಆಗುತ್ತೆ ಪೂಜಾ ವಿಧಿವಿಧಾನ ಎಲ್ಲ ಕೂಡ. ಹಸಿ ಕರಗದ ಜೊತೆಗೆ ಬೇರೆ ಬೇರೆ ಮಹಿಳೆಯರು ಕೂಡ ಅಲಂಕೃತಗೊಂಡು ಪುಟ್ಟ ಪುಟ್ಟ ಕರಗಗಳನ್ನ ಕೂಡ ಹೊತ್ತು ತರ್ತಾರೆ ದೇವಾಲಯಕ್ಕೆ. ದ್ರೌಪದಮ್ಮನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಶತಶತಮಾನಗಳಿಂದಲೂ ಕೂಡ ಕರಗವನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಅದರ ಜೊತೆಗೆ ಆದಿಶಕ್ತಿ ಅಂತ ಗುರುತಿಸಿಕೊಂಡಿರುವಂತಹ ದ್ರೌಪದಮ್ಮ ಹಲವಾರು ಸಂಪ್ರದಾಯಗಳ ಮುಖಾಂತರವಾಗಿ ಈ ಕರಗ ಮಹೋತ್ಸವವನ್ನ ಆಚರಿಸಲಾಗುತ್ತೆ. ಅದರ ಜೊತೆಗೆ ಬೆಂಗಳೂರು ಕರಗ ಅಂದ ತಕ್ಷಣ ಬೇರೆ ಬೇರೆ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಆ ಸಮುದಾಯದ ಭಕ್ತಾದಿಗಳು ಆಗಮಿಸಿ ತಮ್ಮದೇ ಪೂಜಾ ವಿಧಿವಿಧಾನವನ್ನ ಪೂರೈಸಬೇಕಾಗತ್ತೆ. ಹಾಗೆ ಹಸಿ ಕರಗವನ್ನ ಹೊತ್ತು ತರುವಂಥದ್ದೇ ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರತೀತಿಯನ್ನ ರೂಢಿಸ್ಕೊಂಡು ಬರಲಾಗಿದೆ. ಇಲ್ಲಿ ಬೆಂಗಳೂರು ಕರಗವನ್ನ ಕೈಯಿಂದ ಮುಟ್ಟದೆ ರುಂಡದ ಮೇಲೆ ಧರಿಸುವುದು, ಅದರ ಜೊತೆಗೆ ಪೂಜೆಯ ಉತ್ಸವಗಳನ್ನು ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಕೂಡ ಪಾಲಿಸಲಾಗುತ್ತೆ. ವೈನುಕುಲ ಕ್ಷತ್ರಿಯ ಜನಾಂಗದವರು ಕಳಸವನ್ನ ಹೊತ್ತು ನೃತ್ಯ ಮಾಡುತ್ತಾ ಕಳಸವನ್ನ ತರ್ತಾರೆ. ಚೈತ್ರ ಪೂರ್ಣಿಮೆಯಂದು ಈ ಒಂದು ಕರಗ ಮಹೋತ್ಸವ ನಡೆಯುತ್ತೆ. ಅದೇ ದಿನ ನಡಿಬೇಕು ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಶತಶತಮಾನಗಳಿಂದಲೂ ಕೂಡ ಆ ಪ್ರತೀತಿಯನ್ನ ಪಾಲಿಸ್ಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಚೈತ್ರ ಹುಣ್ಣಿಮೆಯಂದು ಈ ಕರಗ ಮಹೋತ್ಸವವನ್ನ ನಡೆಸಲಾಗುತ್ತೆ. ನೃತ್ಯ ಮಾಡುತ್ತಾ ದೇವರಿಗೆ ಹರಕೆಯನ್ನು ಒಪ್ಪಿಸುವಂತ ಆಚರಣೆ ಇದು. ವಹಿನಿ ಕುಲದ ಜನಾಂಗದವರು ನೃತ್ಯವನ್ನ ಮಾಡಿಕೊಂಡು ಹರಕೆಯನ್ನು ಒಪ್ಪಿಸುವಂತಹ ಈ ಆಚರಣೆಗೆ ಶತಶತಮಾನಗಳ ಇತಿಹಾಸವೂ ಕೂಡ ಇದೆ. ವಿವಿಧ ಪಂಗಡದವರು ಕೂಡ ದ್ರೌಪದಮ್ಮನ ಆರಾಧನೆಯಲ್ಲಿ ತನ್ನ ಕುಲದೇವತೆಯಾಗಿ ಆರಾಧಿಸ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ದ್ರೌಪದಮ್ಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾರೆ.
ಆದಿಶಕ್ತಿ ಅಂತ ಪೂಜಿಸುವಂಥ ಈ ದೇವಿಯು ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನ ಮಾಡ್ತಾಳೆ ಅನ್ನುವಂಥ ಆ ಒಂದು ನಂಬಿಕೆಯನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ತಿಗಳರಪೇಟೆಯಲ್ಲಿ ದ್ರೌಪದಿ ಹಾಗೂ ಧರ್ಮರಾಯ ಸ್ವಾಮಿಯ ದೇಗುಲಗಳಿವೆ. ಅಲ್ಲಿ ವಹಿವಾಟುದವರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಆ ಸಮುದಾಯದಿಂದ. ಗುಡ್ ಮಾರ್ನಿಂಗ್, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ರೂಪಾ ಚಂದ್ರು. ಮೊದಲಿನ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರಗದ ಸಂಭ್ರಮ ಜೋರಾಗಿದೆ. ರಥಕ್ಕೆ ಕಳಶ ಇಡುವ ಮೂಲಕ ವಿಧಿವಿಧಾನಗಳು ಆರಂಭವಾಗಿದೆ. ಸಂಪಂಗಿ ಕೆರೆಯಿಂದ ಹಸಿ ಕರಗವನ್ನು ತಂದಿದ್ದಾರೆ ಜ್ಞಾನೇಂದ್ರ ಸ್ವಾಮಿ. ಐತಿಹಾಸಿಕ ಕರಗಕ್ಕೆ ವಿಧಿವಿಧಾನದ ಮುಖಾಂತರವಾಗಿ ಎಲ್ಲ ಪೂಜಾ ವಿಧಿವಿಧಾನದ ಮುಖಾಂತರವಾಗಿ ಕರಗವನ್ನ ತಂದಿರುವಂತದ್ದು. ಸಂಪಂಗಿ ಕೆರೆಯ ಶಕ್ತಿ ಪೀಠದಿಂದ ಹಸಿ ಕರಗವನ್ನ ತಂದಿದ್ದಾರೆ ಸ್ವಾಮಿ. ಪ್ರಕೃತಿ ಮುಖಾಂತರವಾಗಿ ಭೂಮಿಗೆ ಬಂದಿದ್ದಾಳೆ ದ್ರೌಪದಿ ದೇವಿ. ಹಸಿ ಕರಗದ ಮೂಲಕ ಭಕ್ತರಿಗೆ ದ್ರೌಪದಿ ದೇವಿ ದರ್ಶನವನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನ ಐತಿಹಾಸಿಕ ಕರಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ರಾತ್ರಿಯ ಸಂದರ್ಭದಲ್ಲಿ ದ್ರೌಪದಮ್ಮನ ಕರಗವನ್ನ ಹೊತ್ತು ಮಧ್ಯರಾತ್ರಿ ಆ ದ್ರೌಪದಿಯನ್ನ ಕರೆತರುವಂತಹ ಸನ್ನಿವೇಶವನ್ನ ನೋಡೋದಕ್ಕೂ ಕೂಡ ಮೈ ಜುಮ್ ಅನ್ನುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಕರಗ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಇಡೀ ಜನಸ್ತೋಮವೇ ನಡೆದಿರುತ್ತೆ. ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕರಗ ಮಹೋತ್ಸವ ಆರಂಭ ಆಗಿದೆ. ಸಂಪಂಗಿ ಕೆರೆಯಿಂದ ಹಸಿ ಕರಗವನ್ನ ತರಲಾಗುತ್ತೆ. ಅದನ್ನ ತೆಗೆದುಕೊಂಡು ಬಂದು ದ್ರೌಪದಮ್ಮನಿಗೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ವಿಧಿವಿಧಾನಗಳ ಮುಖಾಂತರವಾಗಿ ಕರಗದ ಸಂಭ್ರಮ ಜೋರಾಗಿದೆ. ತಿಗಳರ ಸಮುದಾಯದಿಂದ ಈ ದ್ರೌಪದಮ್ಮನ ಕರಗವನ್ನ ಹೊತ್ತು ಮೆರವಣಿಗೆ ಮಾಡಲಾಗುತ್ತೆ. ಇದನ್ನ ನೋಡೋದಕ್ಕೆ ಸಾಕಷ್ಟು ಜನ ಕಣ್ತುಂಬಿ ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ರಥಕ್ಕೆ ಪೂಜೆಯನ್ನ ಮಾಡಿ ವಿಧಿವಿಧಾನಗಳನ್ನ ಮುಗಿಸಿ ಬೆಳಗ್ಗೆ ಮಧ್ಯರಾತ್ರಿಯಿಂದಲೇ ಆರಂಭ ಆಗುತ್ತೆ ಪೂಜಾ ವಿಧಿವಿಧಾನ ಎಲ್ಲ ಕೂಡ. ಹಸಿ ಕರಗದ ಜೊತೆಗೆ ಬೇರೆ ಬೇರೆ ಮಹಿಳೆಯರು ಕೂಡ ಅಲಂಕೃತಗೊಂಡು ಪುಟ್ಟ ಪುಟ್ಟ ಕರಗಗಳನ್ನ ಕೂಡ ಹೊತ್ತು ತರ್ತಾರೆ ದೇವಾಲಯಕ್ಕೆ. ದ್ರೌಪದಮ್ಮನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಶತಶತಮಾನಗಳಿಂದಲೂ ಕೂಡ ಕರಗವನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು. ಅದರ